ಮಹಿಳೆಯ ಅತ್ಯಾಚಾರದ ವಿಚಾರದ ಬೇಲ್ ಮೇಲೆ ಅವರು ಹೊರಗಡೆ ಇದ್ದಾರೆ. ಎನಿ ಟೈಮ್ ಅವರು ಒಳಗಡೆ ಹೋಗ್ಬೋದು. ಹೈಕೋರ್ಟ್ ಡಿಸಿಷನ್, ಸುಪ್ರೀಂ ಕೋರ್ಟ್ ಡಿಸಿಷನ್. ಇಂತಹ ಒಂದು ಅಪರಾಧ ಹಿನ್ನೆಲೆಯಿಂದ ಬಂದವರು. ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಇನ್ನೂ ಹತ್ತಿರದಿಂದ ನಮ್ಮ ರಾಜ್ಯ ಸಂಚಾಲಕರು ಸೋಮಶೇಖರ್ ಇಲ್ಲಿದ್ದಾರೆ, ಹೊಣೆನರಸೀಪುರ ಅವರು ಮನೆ ಇದೆ. ಇಡೀ ರಾಜ್ಯ ಟೂರ್ ಮಾಡ್ತಾರೆ, ಎಲ್ಲ ಕಡೆಯಿಂದ ದೂರುಗಳು ಬರ್ತಾ ಇದ್ದಾವೆ. ಅವರು ಕೂಡ ಭಾಳ ಸುಟ್ಟಿನಿಂದ ಹೇಳ್ತಾ ಇದ್ರು, ಈತ ಹೊಣೆನರಸೀಪುರದ ಮರ್ಯಾದೆ ತೆಗಿತಾ ಇದ್ದಾನೆ, ಹಾಸನ ಜಿಲ್ಲೆ ಮರ್ಯಾದೆ ತೆಗಿತಾ ಇದ್ದಾನೆ. ಕಾರಣ ಏಕವಚನದಲ್ಲಿ ಒಬ್ಬರು ಹೆಣ್ಣು ಮಗಳು, ಅವರು ಏನು ಹಾಸನದ ಜಿಲ್ಲಾಧಿಕಾರಿ, ಅವರನ್ನು ಜಿಲ್ಲಾಧಿಕಾರಿಗಳನ್ನು ಜಿಲ್ಲಾಧಿಕಾರಿ ಥರ ನೋಡಬೇಕು. ಅವರ ಜೆಂಡರ್ ಕನೆಕ್ಷನ್ ಬರಲ್ಲ, ಅಲ್ಲಿ ಅವರ ಕ್ಯಾಸ್ಟ್ ಕನೆಕ್ಷನ್ ಬರಲ್ಲ, ಅವ್ರ ಟ್ರೈಬ್ ಕನೆಕ್ಷನ್ ಬರಲ್ಲ. ಎ ಡಿ ಸಿ ಇಸ್ ಡಿ ಸಿ. ಹೇಳ್ಕೊಂಬಂದ್ರೆ ಇವಳನ್ನ ಅನ್ನುವಂಥ ಏಕವಚನನ ರೇವಣ್ಣ, ಲತಾ ಕುಮಾರಿ, ಡಿ ಸಿ ಅವ್ರ ಮೇಲೆ ಪ್ರಯೋಗಿಸಿದ್ದಾರೆ. ಇದನ್ನು ಮಹಿಳೆಯರಿಗೆ ಗೌರವ ಕೊಡೋ ಅಂಥವ್ರು ಬ್ರಾಹ್ಮಣರೇ ಇರಲಿ, ಒಕ್ಕಲಿಗರೇ ಇರಲಿ, ಲಿಂಗಾಯತರೇ ಇರಲಿ, ಮಹಿಳಾ ಸಮಾನತೆಯನ್ನು ಗೌರವಿಸೋಂಥವ್ರು ಯಾವ ಧರ್ಮದವರೇ ಆಗಿರಲಿ, ಮಹಿಳಾ ಸಮಾನತೆ ಬೇಕು ಅನ್ನೋರು ಎಲ್ಲ ಜಾತಿಯವರು ಕೂಡ ರೇವಣ್ಣನ ಈ ಮಹಿಳಾ ವಿರೋಧಿ ನೀತಿಯನ್ನು, ಮಹಿಳೆಯರನ್ನು ಕೀಣ ಕಾಡುವಂಥ ಈ ನೀತಿಯನ್ನು ಖಂಡಿಸ್ತಾರೆ. ಈ ವೇದಿಕೆ ಮೇಲೆ ಇರುವಂಥ ಎಲ್ಲ ಸಂಘಟನೆಗಳು, ನಾವು ಮಹಿಳಾ ಪರ ಹೋರಾಟಗಾರರು, ಮನುಷ್ಯ ಪರ ಹೋರಾಟಗಾರರು, ನಾವು ಜಾತಿ ಪದ್ಧತಿ ವಿರುದ್ಧ ಹೋರಾಟಗಾರರು, ನಾವೆಲ್ಲರೂ ಸೇರಿ ಎಲ್ಲರಿಗೂ ಮಾತಾಡೋಕ್ಕಿಲ್ಲ ಅವಕಾಶ ಇಲ್ಲ, ಒಂದು 2-3 ಜನ ಮಾತಾಡ್ತೀವಿ. ಅದರಿಂದ ಈ ರೇವಣ್ಣನವರ ಮಹಿಳಾ ವಿರೋಧಿ, ದಲಿತ ವಿರೋಧಿ ನೀತಿಯನ್ನು ಒಂದೇ ಸ್ವರದಲ್ಲಿ ಇಡೀ ಜಿಲ್ಲೆಯ ಲಕ್ಷಾಂತರ ಜನ ದಲಿತರ ಸಂಘಟನೆಗಳ ನಾಯಕರು ಇಲ್ಲಿ ಬಂದಿದ್ದೀವಿ. ವೇದಿಕೆಯಲ್ಲಿ ಎಲ್ಲ ಜನಾಂಗದವರು ಇಲ್ಲಿ ಕೂತಿದ್ದೀವಿ. 101 ಜಾತಿ ಎಸ್ ಸಿ, ವಲಯರು, ಮಾದಿಗರು, ಗೋವಿ, ಲಮಾಣಿ, ಕೊರ್ಚಾ, ಕೊರ್ಮ, ನಮ್ಮ ಸಕಲೇಶ್ಪುರದಿಂದ, ನಮ್ಮ ಅರಸೀಕೆರೆಯಿಂದ ಸುನೀಲ್, ನಮ್ಮ ಲಂಬಾಣಿ ಸಂಘಟನೆಯ ಜಿಲ್ಲಾ ಮುಖಂಡರು ಸುನೀಲ್. ಒಂದು ಸಾರಿ ಕೈ ಹಿಂಗೆ ಎತ್ತಿ ಜೈ ಭೀಮ್ ಅನ್ಬೋದು. ಹಾಂ, ಜೈ ಭೀಮ್ ಅಂದ್ರೆ ನಮ್ಗೆ ಗೌರವ ಜಾಸ್ತಿ ಆಗುತ್ತೆ. ಜಿಲ್ಲೆಯ ಜಿಲ್ಲಾಧಿಕಾರಿ ಒಬ್ಬರು ಮಹಿಳೆ ಆಗಿದ್ದರೆ ಅವ್ರನ್ನ ಗೌರವಿಸೋದು ನಮ್ಮೆಲ್ಲರ ಹೊಣೆ. ಅದು ಕೂಡ ಅವರೊಂದು IAS KS ಎಲ್ಲ ಮಾಡಿಕೊಂಡು ಬಂದಿರೋಂಥ ಪದವೀಧರ ಒಂದು ಜಿಲ್ಲಾಧಿಕಾರಿ ಗೌರವಾನ್ವಿತ ಲತಾ ಕುಮಾರಿ ಅವರಿಗೆ ಇವಳು ಎಲ್ಲಿಂದ ಇಟ್ಕೊಂಡು ಬಂದಿದ್ದಾರೆ ಇವಳನ್ನ ಅಂದರೆ ಅದೇನು ಕೋಳಿನ ಅಥವಾ ಕುರಿನ? ನಮ್ಮ ಒಂದು ಅವರ ನಡೆ, ಅವರ ಹಿಸ್ಟ್ರಿಯಲ್ಲಿ ಸೇರಿಸಬೇಕಾಗಿದೆ. ಅವರ ಏನು ನಮ್ಮ ಗೌರವಾನ್ವಿತ ಶಾಸಕರಾಗಿರುವಂಥ ರೇವಣ್ಣ ಸರ್ ಅವರಿಗೆ ನನ್ನ ಪ್ರಶ್ನೆ, ಮಹಿಳೆಯರೆಲ್ಲ ಕೇವಲ ಕಾಮದ ವಸ್ತುಗಳು ಅನ್ನೋದು ಮಾತ್ರ ನಾವು ಉಪಯೋಗಿಸ್ತಾ ಇದ್ದಾರೆ ಅನ್ನೋದು ಅವರ ಹಿಸ್ಟ್ರಿಯಲ್ಲಿದೆ. ಉದಾಹರಣೆಗೆ ನಾವು ಕೇಳ್ಬೋದು, ಅವರ ಸುಪುತ್ರ ಏನು ಪ್ರಜ್ವಲ್ ಗೌಡ ಅವರು ಜೈಲ್ ಕಂಬಿಲಿದ್ದಾರೆ, ಅವ್ರ ನೈತಿಕತೆ ಇದೆಯಾ? ಅವ್ರಿಗೆ ಒಬ್ಬ ಮಹಿಳಾ ಅಧಿಕಾರಿಯನ್ನ ಇವ್ರನ್ನ ಎಲ್ಲಿಂದ ಇಟ್ಕೊಂಡು ಬಂದಿದೆ ಅಂತ ಕೇಳಕ್ಕೆ ಅವ್ರಿಗೆ ಏನಿದೆ, ನೈತಿಕತೆ ಇದೆಯಾ? ಮಹಿಳೆಯರಿಗೆ ಅವಮಾನ ಆಗಂತ ಒಂದು ಸ್ಟೇಟ್ಮೆಂಟ್ನ ಅವ್ರು ಕೊಟ್ಟಿದ್ದಾರೆ. ಅವ್ರ ಪಬ್ಲಿಕ್ ಸರ್ವೆಂಟ್ ಆಗಿ ಅವರಿಗೆ ಗೌರವ ಕೊಡಬೇಕಾಗಿತ್ತು. ಈ ಥರ ಕೆಟ್ಟದಾಗಿ ಮಾತಾಡಿದ್ರೆ ಇಡೀ ನಮ್ಮ ರಾಜ್ಯದ, ನಮ್ಮ ಭಾರತ ದೇಶದ ಎಲ್ಲ ಮಹಿಳೆಯರು ಖಂಡಿಸಬೇಕಾಗಿದೆ. ಮತ್ತು ಈ ಬಗ್ಗೆ ನಮ್ಮ ಮಹಿಳಾ ಜಾಗೃತಿ ತಂಡದ ಪರವಾಗಿ ಕೂಡ ಎಲ್ಲ ಮಹಿಳೆಯರ ಪರವಾಗಿ ನಾವು ಈಗಾಗಲೇ ಮೆಮೊರಾಂಡಮ್ ಕೂಡ ನಾವು ಏನು ಸ್ಟೇಟ್ ಇದಕ್ಕೆ ನಾವು ಕೊಡ್ತಾ ಇದ್ದೀವಿ. ಅವರು ಆಗಲೇ ಅವ್ರಿಗೆ ಕೆಟ್ಟ ದುರಂತ. ಆದ್ದರಿಂದ ರೇವಣ್ಣನವ್ರಿಗೆ ಹೇಳ್ತಾ ಇದ್ದೀವಿ, ಹಿಂದೆ ಇದ್ದಂಥ ಡಿ ಸಿ ಅವ್ರಿಗಿರ್ಬೋದು, ಈಗಿರುವಂಥ ಡಿ ಸಿ ಅವ್ರಿಗಿರ್ಬೋದು, ಆ ಮಾತುಗಳನ್ನು, ನಾಲಿಗೆಯನ್ನು ಹಿಡಿತದಲ್ಲಿ ಇಟ್ಕೋಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ರೇವಣ್ಣನವ್ರಿಗೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀನಿ. ನಾವೀಗ ಇವತ್ತು ಬೆಳಗ್ಗೆನೇ ಹೋಗಿದೆ ಒಂದು ನಿಯೋಗ, ಅಲ್ಲೇ ಬೆಂಗಳೂರಲ್ಲಿ ಮಹಿಳಾ ನಿಯೋಗ ಹೋಗಿದೆ. SC/ST ಕಮಿಷನ್ಗೆ, CRSLಗೆ ಮತ್ತು SC/ST ಮಹಿಳಾ ಆಯೋಗಕ್ಕೂ ಕೊಡ್ತಾ ಇದ್ದಾರೆ ಕಂಪ್ಲೇಂಟ್. ಇವತ್ತೊಂದು ಆಯೋಗ ಹೋಗಿದೆ. ಆಮೇಲೆ ಇವ್ರಿಗೆ ಗೃಹ ಸಚಿವರಿಗೂ ಕೂಡ ಒಂದು ಕಂಪ್ಲೇಂಟು. BNS ಸೆಕ್ಷನ್ 79 ಪ್ರಕಾರ ಯಾವುದೇ ಮಹಿಳೆಗೆ, DC ಅಂತಲ್ಲ, ಯಾವುದೇ ಮಹಿಳೆಗೆ ಮಾಧ್ಯಮಗಳಲ್ಲಾಗಿರಲಿ ಅಥವಾ ನೇರವಾಗಿ ಆಗಿರಲಿ, ಇನ್ನೊಂದು ಕಡೆ ಸಾರ್ವಜನಿಕ ಸ್ಥಳಗಳಲ್ಲಾಗಿರಲಿ ಅವಾಚ್ಯ ಶಬ್ದಗಳನ್ನು ಬಳಸಿದರೆ, ಕೆಟ್ಟದಾಗಿ ನಡ್ಕೊಂಡ್ರೆ ಅವ್ರ ಮೇಲೆ ಕೂಡಲೇ FIR ಆಗ್ತಕ್ಕಂಥ ಕಾನೂನು BNS ಅಲ್ಲೇ
ಸೆಕ್ಷನ್ 79 ಇದೆ. ಅದನ್ನು ಈ ಜಿಲ್ಲೆಯ ಜಿಲ್ಲಾಧಿಕಾರಿ ಮತ್ತು ಈ ರಾಜ್ಯದ DG ಅವರು ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕು. ಮೊನ್ನೆ ಗೃಹ ಸಚಿವರು ಕೂಡ ಈ ಕೂಡಲೇ ಒಂದು FIR ಹಾಕಿ ರೇವಣ್ಣನವ್ರನ್ನ ಅರೆಸ್ಟ್ ಮಾಡಬೇಕು. ಮುಂದೆ ಈ ಜಿಲ್ಲೆಗೆ ಬರ್ತಕ್ಕಂಥ ಅನೇಕ ಜನ, ಅದರಲ್ಲೂ ವಿಶೇಷವಾಗಿ ಮಹಿಳೆಯರ ಅಧಿಕಾರಿಗಳು, ನನಗೊಂದು ಲೆಟ್ರ್ ಕೂಡ ಬಂದಿದೆ. ಯಾರೋ ಒಬ್ಬರು ಮಹಿಳಾ ಸಂಘದ ಅಧ್ಯಕ್ಷರು ಅವರು ಲೆಟ್ರ್ ಬರೆದಿದ್ದಾರೆ. ಒಂದು ಹಿಂಸಾತ್ಮಕವಾದ ಅದನ್ನು ಬಿಡುಗಡೆ ಮಾಡೋಕ್ಕಾಗಲ್ಲ, ಅಷ್ಟು ಹಿಂಸೆ ಕೊಟ್ಟಿರ್ತಕ್ಕಂಥವ್ರು ಈಗಲೂ ಇದ್ದಾರೆ. ಮಹಿಳಾ ಅಧಿಕಾರಿ ಡ್ಯೂಟಿಯಲ್ಲಿ ಇದ್ದಾರೆ, ಆಹಾರ ನಿರೀಕ್ಷಕರಾಗಿ. ಆಮೇಲೆ ಆ ಸುಬ್ರಹ್ಮಣ್ಯ ಅಂತೇಳಿ ಒಬ್ಬ ಅಧಿಕಾರಿ ಇದ್ರು ಇಲ್ಲಿ, ಎಲ್ಲಿ DC ಆಫೀಸಲ್ಲಿ. ಸುಬ್ರಹ್ಮಣ್ಯನ ಓಡಿಸ್ಬಿಟ್ರು ಅಂತ ಹೇಳಿದ್ರು. ನಾನು ನಿನ್ನೆ ಸುಬ್ರಹ್ಮಣ್ಯ ಅವ್ರಿಗೆ ಫೋನ್ ಮಾಡಿದೆ, ಸರ್ ನನಗೆ ಒಳ್ಳೆ ಅವಕಾಶ ಸಿಕ್ತು, ತಹಸೀಲ್ದಾರ್ ಆಗಿ ಬಂದಿದ್ದೀನಿ ನಾನಿಲ್ಲಿ, ನನಗೆ ಯಾಕೆ ಸರ್, ಪಾಪ ಮೇಡಮ್ ಯಾವುದೇ ರೀತಿ ತೊಂದರೆ ಕೊಟ್ಟಿಲ್ಲ ಅಂತಲೇ ಹೇಳಿದ್ದಾರೆ. ಇವರು ಸುಳ್ಳು ಹುಟ್ಟಿಸ್ಕೊಂಡು ಸುಳ್ಳು ಹೇಳಿಕೆಗಳನ್ನು ನೀಡುವ ಮೂಲಕ ಈ ಸಮಾಜದಲ್ಲಿ ಅದೇನು ಸಾಧಿಸ್ಬೇಕಂತ ಇದಾರೋ ಗೊತ್ತಿಲ್ಲ. ಈಗಾಗಲೇ ಅವರ